ಈ ವರ್ಷ ಅನೇಕ ರಾಶಿಯವರಿಗೆ ಗುರುಬಲ ಇಲ್ಲ. ಈಗ ಮಿಥುನ ರಾಶಿಯವರಿಗೆ ಗುರುಬಲ ಇದೆ, ಮತ್ತು ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ, ಮತ್ತು ಮಕರ ರಾಶಿಯವರಿಗೆ ಒಳ್ಳೆಯ ಗುರುಬಲ ಇದೆ, ಮೀನರಾಶಿಯವರಿಗೂ ಕೂಡ ಗುರುಬಲ ಇದೆ. ಉಳಿದಂತೆ ಮೇಷರಾಶಿಯವರಿಗೆ ಗುರುಬಲ ಇಲ್ಲ, ವೃಷಭ ರಾಶಿಯವರಿಗೂ ಕೂಡ ಗುರುಬಲ ಇಲ್ಲ. ಇನ್ನು ಕರ್ಕಾಟಕ ರಾಶಿಯವರಿಗೂ ಕೂಡ ಉಚ್ಚದಲ್ಲಿ ರಾಶಿಯಲ್ಲೇ ಗುರು ಇದ್ದರೂ ಕೂಡ ಗುರುಬಲ ಇಲ್ಲ. ಸಿಂಹರಾಶಿಯವರಿಗೆ ಗುರುಬಲ ಇಲ್ಲ. ತುಲಾ ರಾಶಿಯವರಿಗೆ ಗುರುಬಲ ಇಲ್ಲ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲ. ಕುಂಭರಾಶಿಯವರಿಗೂ ಗುರುಬಲ ಇಲ್ಲ. ಹೀಗೆ ಗುರುಬಲ ಇಲ್ಲದವರು ಗುರುಗಳ ಸೇವೆಯನ್ನು ಮಾಡಿದ್ರೆ, ಯಾರಿಗೆ ಗುರುಬಲ ಇಲ್ಲವೋ ಅಂಥವರು ಗುರುಗಳ ಸೇವೆಯನ್ನು ಮಾಡಿದ್ರೆ ಅವರಿಗೆ ಹೆಚ್ಚಿನ ಗುರುಗಳ ಅನುಗ್ರಹ ಉಂಟಾಗುತ್ತೆ. ಅದಕ್ಕೋಸ್ಕರ ನಮ್ಮ ಕಲಿಯುಗದ ಗುರುಗಳು, ಶ್ರೇಷ್ಠ ಗುರುಗಳು ಆದ ಗುರುರಾಯರ ಸೇವೆಯನ್ನು ಆಚರಿಸೋಣ. ಇದೇ ಬರುವ ರಾಯರ ಆರಾಧನೆಯ ಸಂದರ್ಭದಲ್ಲಿ 1 ವಾರಗಳ ಕಾಲ ಅಖಂಡವಾಗಿ ನಾವು ರಾಯರ ಸೇವೆಯನ್ನು ಆಚರಿಸೋಣ. ಅದಕ್ಕೆ ಇಲ್ಲೊಂದು ಉತ್ತಮ ಅವಕಾಶ ಇದೆ. ರಾಯರ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ನಾವೇ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತೀವಿ ಮತ್ತು ಅನೇಕ ಸದ್ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಗುರುರಾಯರ ಯಾವ ಚರಿತ್ರೆ ಇದೆ, ರಾಘವೇಂದ್ರ ವಿಜಯ, ಅದನ್ನು ಕೂಡ ಭಕ್ತಿ ಅಭಿವೃದ್ಧಿಗೋಸ್ಕರ ನಿಮಗೆ ತಿಳಿಸ್ತೀವಿ. ಹೀಗೆ ಅನೇಕ ರೀತಿಯಲ್ಲಿ ಗುರುರಾಯರ ಸೇವೆ 1 ವಾರಗಳ ಕಾಲ ನಡೀತಾ ಇದೆ. ಇದರಲ್ಲಿ ನೀವು ಭಾಗಿಯಾಗಿ ಶ್ರೇಷ್ಠ ಸಾಧನೆಯನ್ನು ಮಾಡಿಕೊಳ್ಳಿ. ಯಾರು ಗುರುಬಲವನ್ನು ಪಡೆದುಕೊಂಡಿದ್ದಾರೆ ಅವರು ಇನ್ನೂ ಹೆಚ್ಚಿನ ಗುರುಬಲವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ, ಯಾರಿಗೆ ಗುರುಬಲ ಇಲ್ಲ ಅವರೂ ಕೂಡ ಗುರುಬಲವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ 1 ವಾರಗಳ ಕಾಲ ನಡೆಯುವ ಈ ರಾಯರ ಸೇವೆಯ ಒಂದು ಸತ್ಸಂಗದ, ಒಂದು ಸದ್ವಿಚಾರದ ಈ ಕಾರ್ಯಕ್ರಮದಲ್ಲಿ, ಸದ್ವಿದ್ಯೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಶ್ರೀಕೃಷ್ಣಾರ್ಪಣಮಸ್ತು.